ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರ ಗೋವಿಂದ ನಾಮಸ್ಮರಣೆಯಲ್ಲಿ ಪ್ರತಿಧ್ವನಿಸಿತು. ಪಂಚಾಮೃತ ಸುಗಂಧ ಪರಿಮಳ ದ್ರವ್ಯ ಅಭಿಷೇಕಗಳಲ್ಲಿ ಕಂಗೊಳಿಸಿದ ಶ್ರೀ ವೇಣುಗೋಪಾಲ. ತಿರುಪತಿ ಶ್ರೀ ಪದ್ಮಾವತಿ ಗೆಸ್ಟ್ ಹೌಸ್ನಲ್ಲಿ ಸಮೀಕ್ಷೆ ಸಮಾವೇಶವನ್ನು ನೆರವೇರಿಸಿದ ಟಿಟಿಡಿ ಇಒ ಸನಾತನ ಧರ್ಮ ಪುರಾಣ ಇತಿಹಾಸವನ್ನು ತಿಳಿಸುವ ಹಾಗೆ ವಿವಿಧ ಪ್ರಾಜೆಕ್ಟ್ ಅಧಿಕಾರಿಗಳಿಗೆ ಆದೇಶಿಸಿದ ಜೆ ಶ್ಯಾಮಲರಾವ್. ಶ್ರೀಕಾಳಹಸ್ತಿ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನಯನ ಮನೋಹರವಾದ ಅಭಿಷೇಕ, ಧೂಪ ದೀಪ ನೀರಾಜನಗಳಲ್ಲಿ ಸ್ವಾಮಿಯನ್ನು ದರ್ಶಿಸಿದ ಭಕ್ತಜನ. ತಿರುಪತಿಯ ಅಲಿಪಿರಿಯಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರವು ದಿವ್ಯ ಕಾಂತಿಯೊಂದಿಗೆ ಪ್ರಜ್ವಲಿಸಿತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆಗಳು ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಘನವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ತುಳಸಿ ಹೂಮಾಲೆಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಭಕ್ತರಿಗೆ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. जय जनार्दना कृष्ण राधिकापते नन्दनन्दना कृष्ण रुक्मिणीपते गरुडवाहना कृष्ण गोपिकापते शरणुमोहना कृष्ण प्रभो सद्गते जय जनार्दना कृष्ण राधिकापते नन्दनन्दना कृष्ण रुक्मिणीपते वैष्णवाकृते गुरो जगन्नायका गुरुवायूरप्पा प्रभो विश्वनायका चाणुरान्तका हरे दीनरक्षका दुर्मदान्तका कृष्ण कंसनाशका कमललोचना कृष्ಣ पापमोचना. ಸನಾತನ ಧರ್ಮವನ್ನು ಉನ್ನತ ಮಟ್ಟಕ್ಕೇರಿಸುವ ಹಾಗೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಆದೇಶಿಸಿದರು. ತಿರುಪತಿಯ ಶ್ರೀ ಪದ್ಮಾವತಿ ಗೆಸ್ಟ್ ಹೌಸ್ನ ಸಮಾವೇಶ ಮಂದಿರದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್, ಶ್ರೀ ಶ್ರೀನಿವಾಸ ಕಲ್ಯಾಣ ಪ್ರಾಜೆಕ್ಟ್, ಅನ್ನಮಾಚಾರ್ಯ ಪ್ರಾಜೆಕ್ಟ್, ಶ್ರೀ ವೆಂಕಟೇಶ್ವರ ರೆಕಾರ್ಡಿಂಗ್ ಪ್ರಾಜೆಕ್ಟ್, ಪಬ್ಲಿಕೇಶನ್, ಪುರಾಣ ಇತಿಹಾಸ ಪ್ರಾಜೆಕ್ಟ್, ದಾಸ ಸಾಹಿತ್ಯ ಪ್ರಾಜೆಕ್ಟ್, ಎಪಿಕ್ ಸ್ಟಡೀಸ್ ಮತ್ತಿತರ ಪ್ರಾಜೆಕ್ಟ್ ಅಧಿಕಾರಿಗಳೊಂದಿಗೆ ಗುರುವಾರ ಟಿಟಿಡಿ ಇಒ ಸಮೀಕ್ಷೆ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಭಗವದ್ಗೀತೆಯ ಸಾರಾಂಶವನ್ನು ಮಕ್ಕಳು, ಯುವಕರು ಅರ್ಥ ಮಾಡಿಕೊಂಡು ಸರಳವಾಗಿ ಇರುವ ಹಾಗೆ ಮಾಡುವುದಕ್ಕಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಹಿಂದೂ ಧರ್ಮದ ವಿಶೇಷತೆ, ಧಾರ್ಮಿಕ, ಆಧ್ಯಾತ್ಮಿಕ, ಮಾನವೀಯತೆ, ನೈತಿಕತೆಯ ಬಗ್ಗೆ ತಿಳಿ ಹೇಳುವ ಹಾಗೆ ಕಾರ್ಯಕ್ರಮಗಳನ್ನು ರೂಪಾಂತರಿಸಬೇಕು ಎಂದರು. ಹಾಗೆ ವಿದ್ಯಾರ್ಥಿಗಳಲ್ಲಿ ದೈವಭಕ್ತಿ, ಕ್ರಮವಾದ ಶಿಕ್ಷಣ ಮತ್ತಿತರ ಅಂಶಗಳನ್ನು ಬೆಳೆಸುವ ಹಾಗೆ ಶಿಕ್ಷಣ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದರು. ಇನ್ನು ಭಜನೆ ಮಂದಿರಗಳು ಇದುವರೆಗೂ ಎಷ್ಟು ನಿರ್ಮಾಣದ ಕೆಲಸ ಪೂರ್ಣಗೊಂಡಿವೆ, ಇನ್ನೂ ಎಷ್ಟು ಪೂರ್ಣಗೊಳ್ಳುವ ಸ್ಥಿತಿಯಲ್ಲಿ ಇವೆ ಎಂಬುದನ್ನು ಸಮಗ್ರವಾಗಿ ತಿಳಿಸಬೇಕು ಎಂದು ಸಂಬಂಧಿತ ಅಧಿಕಾರಿಗಳಿಗೆ ಆದೇಶಿಸಿದರು. ಧಾರ್ಮಿಕ ಕಾರ್ಯಕ್ರಮಗಳ ನಿರ್ವಾಹಕರನ್ನು ಒಂದೇ ವೇದಿಕೆಗೆ ಬರುವ ಹಾಗೆ ಇಂದಿನಿಂದ ಸಂಬಂಧಿತ ಪ್ರತಿನಿಧಿಗಳೊಂದಿಗೆ ಮಾತನಾಡಬೇಕು ಎಂದು ಸೂಚಿಸಿದರು. ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕಾಗಿ ಹಾಗೂ ಶ್ರೀವಾರಿ ದರ್ಶನಾರ್ಥ ಬಂದು ತೆರಳುವ ಸಮಯದಲ್ಲಿ ಭಕ್ತರಿಗೆ ಶ್ರೀವಾರಿ ವನನಿಧಿಯಿಂದ ಒಂದು ಸಸಿಯನ್ನು ನೀಡುವ ಹಾಗೆ ಆಲೋಚನೆ ಕೈಗೊಳ್ಳಲಿದ್ದಾರೆ.
ತಾಳಪಾಕ ಅನ್ನಮಾಚಾರ್ಯರ ಸಂಕೀರ್ತನೆಗಳು ಒಂದೇ ಕಡೆ ಇರುವ ಹಾಗೆ ಯೂಟ್ಯೂಬ್ ಚಾನಲ್ ಅನ್ನು ಟಿಟಿಡಿ ವೆಬ್ಸೈಟ್ ಮುಖಾಂತರ ರೂಪಾಂತರಿಸುವ ಹಾಗೆ ಶ್ರೀ ವೆಂಕಟೇಶ್ವರ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಅಧಿಕಾರಿಗಳಿಗೆ ಆದೇಶಿಸಿದರು. ಹಾಗೆಯೇ ಟಿಟಿಡಿ ಮುದ್ರಿಸಿರುವ ಎಲ್ಲ ಪುಸ್ತಕಗಳನ್ನು ಟಿಟಿಡಿ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಾಗುವ ಹಾಗೆ ಮಾಡಬೇಕು ಎಂದು ಟಿಟಿಡಿ ಪಬ್ಲಿಕೇಶನ್ ಶಾಖೆಗೆ ಸೂಚಿಸಿದರು. ಈ ಸಮಾವೇಶದಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಡಿಪಿಪಿ ಸೆಕ್ರೆಟರಿ ಶ್ರೀರಾಮ್ ರಘುನಾಥ್, ಪ್ರತ್ಯೇಕ ಅಧಿಕಾರಿ ರಾಜಗೋಪಾಲ್, ಅನ್ನಮಾಚಾರ್ಯ ಪ್ರಾಜೆಕ್ಟ್ ಪ್ರತ್ಯೇಕ ಅಧಿಕಾರಿ ಮೆಡಸಾನಿ ಮೋಹನ್, ವಿವಿಧ ಪ್ರಾಜೆಕ್ಟ್ಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಶ್ರೀಕಾಳಹಸ್ತಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭವಾಗಿ ಶ್ರೀ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಗುರು ದಕ್ಷಿಣಾಮೂರ್ತಿಗೆ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಿದರು. ಈ ಪ್ರಯುಕ್ತ ಮೊದಲಿಗೆ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ, ಭಕ್ತರಿಂದ ಸಂಕಲ್ಪ ಪೂಜೆ ನಿರ್ವಹಿಸಿದರು. ಆನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ದಿವ್ಯ ಪರಿಮಳ ದ್ರವ್ಯಗಳೊಂದಿಗೆ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ತದನಂತರ ಹಳದಿ ವಸ್ತ್ರ, ಚಂದನ, ಕುಂಕುಮ, ಪುಷ್ಪಮಾಲೆಗಳು, ಕಡಲೆಕಾಳು ಹಾರದಿಂದ ಸ್ವಾಮಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದರು. ನಿವೇದನೆ ಸಮರ್ಪಿಸಿ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು. ಭಕ್ತರು ಶ್ರೀ ಗುರು ದಕ್ಷಿಣಾಮೂರ್ತಿ ಉತ್ಸವಗಳಲ್ಲಿ ಪಾಲ್ಗೊಂಡು ಪಾವನರಾದರು. ಉಡುಪಿ ಶಿರೂರು ಮಠದ ಪೀಠಾಧಿಪತಿಗಳಾದ ಶ್ರೀ 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 ವೇದವರ್ಧನ ತೀರ್ಥ ಸ್ವಾಮೀಜಿಯವರು 2026 ಪರ್ಯಾಯ ಮಹೋತ್ಸವಕ್ಕಾಗಿ ಲೋಕ ಸಂಚಾರವನ್ನು ಕೈಗೊಂಡಿರುವರು. ಈ ಸಂದರ್ಭವಾಗಿ ಶಿರೂರು ಮಠಾಧಿಪತಿಗಳು ಸಂಚಾರದ ಸಮಯದಲ್ಲಿ ಸಂಚರಿಸುತ್ತಾ ತಿರುಪತಿಗೆ ತಲುಪಿದರು. ತಿರುಪತಿಗೆ ತಲುಪಿದ ಶ್ರೀಗಳು ತಿರುಪತಿಯ ವಾಸಿಗರಾದ ಶ್ರೀರಂಗ ಎಂಬುವರ ಮನೆಗೆ ತೆರಳಿ ಸಂಜೆ ತೊಟ್ಟಿಲ ಪೂಜೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನಂತ ಪ್ರಸಾದ್ರವರು ಭಾಗಿಯಾಗಿದ್ದರು. ಆನಂತರ ಶ್ರೀಗಳು ಭಾವಿ ಪರ್ಯಾಯ ಮಹೋತ್ಸವದ ಸಂದರ್ಭವಾಗಿ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. भवनाशाय श्रीशाय गुणराशये हृदयाय शुद्धविद्याय मध्वाय च नमो नमः। तपोविद्यावृत्त्यादि ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವೋದಯಾಶ್ರಯನ್ ಶ್ರೀ ಪ್ರಭು. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಉಡುಪಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ. ಆ ಪರ್ಯಾಯ ಮುಂದಿನ ವರ್ಷ ಅಂದರೆ ಜನವರಿ 2026 ಇಂದ 2028 ತನಕ ಅದು ಶಿರೂರು ಮಠದ ಪರ್ಯಾಯ. ಹಾಗಾಗಿ ಆ ಪರ್ಯಾಯ ಕೂತ್ಕೊಳ್ಳಿಕ್ಕಿಂತ ಹಿಂದೆ ಇಡೀ ಭಾರತ ತೀರ್ಥಕ್ಷೇತ್ರ ದರ್ಶನ ಎಲ್ಲ ಮಾಡಿ ಎಲ್ಲಾ ಭಕ್ತರನ್ನು ಕರಿಬೇಕು. ಯಾಕಂತ ಕೇಳಿದ್ರೆ ಆ ಪರ್ಯಾಯ ಒಂದು ರಾಜಸೂಯ ಯಾಗ, ಅಶ್ವಮೇಧ ಯಾಗ ಅಂತ ಕಲ್ಪನೆ. ಹಾಗಾಗಿ ಅಂತಹ ದೊಡ್ಡ ಒಂದು ಸಂಭ್ರಮ, ಒಂದು ಪೂಜೆಗೋಸ್ಕರ ಎಲ್ಲರೂ ಸೇರಿ ಮಾಡಬೇಕು. ಎಲ್ಲರೂ ಸೇರಿ ಮಾಡಿದಾಗ ದೇವರಿಗೆ ಪ್ರೀತಿ ಆಗ್ತದೆ ತುಂಬಾ ಬೇಗ. ಅದಕ್ಕೋಸ್ಕರ ಎಲ್ಲರೂ ಬರಬೇಕು ಅಂತ ಎಲ್ಲರನ್ನು ನಾವು ಕರೀಲಿಕ್ಕೆ ಹೋಗುದು. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಈಗಷ್ಟೇ ಹಿಂದಿನ ಜನವರಿಯೇ ಶುರು ಮಾಡಿದ್ದೇವೆ. ಆಯ್ತು, ಇನ್ನು ಮುಗಿತಾ ಬಂತು.
ಉತ್ತರ ಭಾರತ ಎಲ್ಲ ಸಂಚಾರ ಆಯಿತು. ಇನ್ನು ಎಲ್ಲ ದಕ್ಷಿಣ ಭಾರತ ಎಲ್ಲ ಸಂಚಾರ ಮಾಡಿ ಎಲ್ಲಾ ತೀರ್ಥಕ್ಷೇತ್ರ ನೋಡಿ ದೇವರ ಅನುಗ್ರಹ ಪಡೆದು ಪಾಪಗಳನ್ನೆಲ್ಲ ಕಳೆದು ಎಲ್ಲಾ ಭಕ್ತರನ್ನು ಕರೆದು ಆ ಪರ್ಯಾಯಕ್ಕೆ ಕುತ್ಕೊಳ್ಳುವುದು ಅಂತ. ಹಾಗೆ ನೀವೆಲ್ಲರೂ ಭಕ್ತರು ಆ ಪರ್ಯಾಯಕ್ಕೆ ಬರಬೇಕು ಅಂತ ಹೇಳುದು. ಹಾಗೆ ತೀರ್ಥಕ್ಷೇತ್ರ ದರ್ಶನ ಮಾಡ್ತಾ ಮಾಡ್ತಾ ನಾವು ತಿರುಪತಿಗೂ ಬಂದಿದ್ದೇವೆ. ಹಾಗೆ ತಿರುಪತಿ ದೇವರ ಅನುಗ್ರಹವೂ ಪಡೆದು ಎಲ್ಲಾ ಭಕ್ತರನ್ನು ಕರಿಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಪರ್ಯಾಯವನ್ನು ಯಶಸ್ವಿಯಾಗಿ ತಿರುಪತಿ ದೇವರು ನಡೆಸಬೇಕು ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಅರ್ಪಣ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವದಿಂದ ಜರುಗಿದವು. ಈ ಪ್ರಯುಕ್ತ ಯೋಗ ನರಸಿಂಹಸ್ವಾಮಿ ಹಾಗೂ ಶ್ರೀಪಾದರಾಜರ ಮೂಲ ಬೃಂದಾವನ ಸನ್ನಿಧಿಯಲ್ಲಿ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಜರುಗಿತು. ನಂತರ ಶ್ರೀಪಾದರಾಜರ ಮೂಲ ಬೃಂದಾವನ ಸನ್ನಿಧಿಯಲ್ಲಿ ಮಹಿಳಾ ಭಕ್ತರೆಲ್ಲ ಸೇರಿ ಶ್ರೀಪಾದರಾಜರ ವಿರಚಿತಗಳನ್ನು ಭಜನೆಯಾಗಿ ಹಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಗೋ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವ ಶ್ರೀ ಕನಕದುರ್ಗಾ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ದೇವಿಗೆ ಪಂಚಾಮೃತ ಹಾಗೂ ಸುಗಂಧ ದ್ರವ್ಯಗಳ ಅಭಿಷೇಕವನ್ನು ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಮಾಡಿ ಕೃತಾತ್ಮರಾದರು. ಸತ್ಯಮಂಗಲಂ ಬಳಿಯ ಥಾನವಾಸಿಯಲ್ಲಿ 1 ಕೋಟಿ ಶಿವಲಿಂಗ ದೇವಾಲಯದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ 20 ಟನ್ ಭಾರದ 26 ಅಡಿ ಎತ್ತರದ ಪಂಚಭೂತ ಲಿಂಗದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯವನ್ನು ಸೋಮನೂರು ಪ್ರದೇಶದ ಗೋಪಿನಾಥ್ ಶರಣ್ರವರು ದಾನ ಮಾಡಿದ್ದಾರೆ. ಪ್ರತಿಷ್ಠಾಪಿಸಲಾದ ಪಂಚಭೂತ ಲಿಂಗಕ್ಕೆ ಅಭಿಷೇಕ ಪೂಜೆಗಳನ್ನು ಮಾಡಿ ಹೂಗಳ ಹಾರ ಹಾಕಿ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ಭಕ್ತಿಯಿಂದ ಪೂಜಿಸಿದರು.
ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ಗಂಗಮ್ಮ ಜಾತ್ರೆಯ ಪ್ರಯುಕ್ತ ಶ್ರೀ ಪಾತೂರು ಗಂಗಮ್ಮ ದೇವಸ್ಥಾನದಲ್ಲಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಪಾತೂರು ಗಂಗಮ್ಮ ದೇವಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ತಂಬಿಟ್ಟು ದೀಪಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮೊದಲಿಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 190ನೇ ಜೀವ ಸಮಾಧಿ ಪ್ರವೇಶ ಪರ್ವ ಆರಾಧನಾ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಉತ್ಸವ ವಿಗ್ರಹವನ್ನು ಹಾಗೂ ತಾಳೆಗರಿಯನ್ನು ಅಲಂಕೃತ ಪಲ್ಲಕ್ಕಿಯಲ್ಲಿ ಸಭಾಂಗಣಕ್ಕೆ ಕರೆತರಲಾಯಿತು. ಪೀಠದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಾಗವಹಿಸಿದ್ದ ಭಕ್ತರಿಗೆ ಕಾಷಾಯ ವಸ್ತ್ರಗಳನ್ನು ವಿತರಿಸಲಾಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ಭಾಗವಹಿಸಿದ್ದರು. ದೇವಾಲಯದಲ್ಲಿ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ರಕ್ಷಾ, ಕಾರ್ತಿಕ್ ಮತ್ತು ಬಳಗದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. Takundari kukundari kita taka taka jom dari takate. Takundari kukundari kita taka tak jom dari takata. Tak jom dari taka jom dari taka nam dari taka rom dari tat. Kita taka tadi kita tom tat. Kita taka tadi kita tom tat. Kita taka tadi kita tom. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.